ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಕೆರೆ ಹರನ್ ಯೂಟ್ಯೂಬ್ ಚಾನಲ್. ನಮ್ಮ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಯಾಕೆ ಬೇಕು ಅನ್ನೋ ಕೆಲವೊಂದಿಷ್ಟು ಕ್ವಶನ್ನು ನಮ್ಮದು ಕೂಡ ಸರ್ಕಾರಕ್ಕೆ ಇದೆ. ಹಂಗಾಗಿ ಅದಕ್ಕೋಸ್ಕರ ಇವತ್ತು ಕೆಲವೊಂದಿಷ್ಟು ಕ್ವಶನ್ ಕೇಳ್ತಾ ಇದ್ದೀವಿ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಇಲ್ದೇ ಎಷ್ಟು ಪ್ರಾಬ್ಲಮ್ ಆಗಿದೆ, ಬೈಕ್ ಟ್ಯಾಕ್ಸಿ ಇದ್ದಿದ್ದರಿಂದ ಎಷ್ಟು ಅನುಕೂಲಗಳಿದ್ದು, ಅನಾನುಕೂಲನೂ ಮಾತಾಡ್ತೀನಿ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಇದರಿಂದ ಎಷ್ಟು ಯೂಸ್ ಆಗ್ತಾಯಿತ್ತು ಪಬ್ಲಿಕ್ ಆ್ಯಂಡ್ ರೈಡರ್ಗಳಿಗೆ. ಹಾಗೆ ಇದ್ರ ಬಗ್ಗೆ ನಮ್ಮ ಲಾಯರ್ ಜಗದೀಶ್ ಸರ್ ಕೂಡ ಸಖತ ಮಾತಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಏನಕ್ಕೆ ಬ್ಯಾನ್ ಮಾಡಿದರೆ, ಏನಕ್ಕೆಲ್ಲ ಯೂಸ್ ಇತ್ತು ಬೈಕ್ ಟ್ಯಾಕ್ಸಿ ಅನ್ನೋದು. ಆ ವಿಡಿಯೋನು ಕೂಡ ನಾನು ಲಾಸ್ಟಲ್ಲಿ ಹಾಕ್ತೀನಿ, ಅದನ್ನು ಕೂಡ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬೈಕ್ ಟ್ಯಾಕ್ಸಿ ಅಂದರೆ ಓಲಾ, ಊಬರ್, ರಾಪಿಡೋ 3 ಇನ್ಕ್ಲೂಡ್ ಸೇರ್ಕೊಳುತ್ತೆ. ಇದರಲ್ಲಿ ಸುಮಾರು ಒಂದು 5ರಿಂದ 6 ಲಕ್ಷ ಜನ ವರ್ಕ್ ಮಾಡ್ತಾಯಿದ್ರು ನಮ್ಮ ಬೆಂಗಳೂರಲ್ಲಿ. ಇದರಿಂದ ಎಷ್ಟು ಅನುಕೂಲ ಆಗ್ತಾಯಿತ್ತು ಅಂದರೆ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಅವಾಯ್ಡ್ ಆಗ್ತಾಯಿತ್ತು. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು, ಇದು ಟ್ರಾಫಿಕ್ ಈಸ್ ಹೆವಿ. ಯಾಕೆ ಅಂದರೆ ಗೊತ್ತಿರಬೇಕು, ಎಲ್ಲರೂ ಕ್ಯಾಬು ಆಟೋಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ಇದ್ದಾಗ ಎಷ್ಟೋ ಜನ ಸ್ವಂತ ವೆಹಿಕಲ್ಸ್ ಕಾರ್ಗಳಿದ್ರು ಕೂಡ ಮನೇಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬೈಕಲ್ಲಿ ಹೋಗ್ತಾಯಿದ್ರು. ಯಾಕೆಂದರೆ ಕಾರ್ ಹೋದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಮೆಟ್ರೋಗೆ ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿಂದ ಅಲ್ಲಿಗೊಂದು ಬುಕ್ಕಿಂಗ್ ಮಾಡಬೇಕು, ಮತ್ತೆ ಮೆಟ್ರೋ ಸ್ಟಾಪ್ ಆದರೆ ಅಲ್ಲಿಂದ ಮತ್ತೆ ಆಫೀಸ್ಗೆ ಇನ್ನೊಂದು ಬುಕ್ ಮಾಡ್ಕೋಬೇಕು. ಈ ಥರ 2-3 ಬುಕ್ಕಿಂಗ್ ಮಾಡ್ಕೊಂಡ್ರೆ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಏನು ಮಾಡಿದ್ರು, ಬೈಕ್ ಡೈರೆಕ್ಟ್ ಬುಕ್ ಮಾಡ್ಕೊಂಡು ಆರಾಮಾಗಿ ಆಫೀಸ್ಗೆ ಆನ್ ಟೈಮಿಗೆ ರೀಚ್ ಆಗ್ತಾಯಿದ್ರು. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು, ಇದರಿಂದ ಏನಾಗ್ತಾ ಇದೆ, ಇನ್ನು ಆಟೋಗಳು ಕ್ಯಾಬ್ಗಳು ಗೊತ್ತು ಆನ್ ಟೈಮಿಗೆ ಸಿಗ್ತಾ ಇಲ್ಲ, ಪಿಕಪ್ ಆಗಿ ಬುಕ್ಕಿಂಗ್ ಆಗಿಬಿಡೋದು. ಈಗ ಮಾಡಿದ್ರೆ ಹೆವಿ ಡಿಮ್ಯಾಂಡ್ ಇರೋದ್ರಿಂದ. ಮತ್ತು ಈ ಬೆಂಗಳೂರು ಟ್ರಾಫಿಕಲ್ಲಿ ಇವ್ರ ವೆಹಿಕಲ್ ತಗೊಂಡೋದ್ರು ಅಷ್ಟೇ ಆಗುತ್ತೆ, ಅವ್ರ ವೆಹಿಕಲ್ ತಗೊಂಡೋದ್ರು ಅಷ್ಟೇ ಆಗುತ್ತೆ. ಈಗ ಒಂದು 15 ಕಿಲೋಮೀಟ್ರಿಗೆ ಒಂದು ಕ್ಯಾಬಲ್ಲೋ ಆಟೋದಲ್ಲಿ ಹೋಗ್ತೀನಿ ಅಂದರೆ ಎಷ್ಟು ಬಿಡೋದು, ಮ್ಯಾಕ್ಸಿಮಮ್ ನಿಮಗೆ 300 to 400 ರೂಪೀಸ್ ಅಬೌವ್ ಮ್ಯಾಕ್ಸಿಮಮ್ ಇಟ್ಕೊತ ಇರೋದು. 15 ಕಿಲೋಮೀಟ್ರಿಗೆ 300ರಿಂದ 400 ರೂಪಾಯಿ ಪೀಕ್ ಅವರಲ್ಲಿ ಬೀಳ್ತಾ ಇದೆ. ಅಷ್ಟಕ್ಕೆ ಯಾಕೆ ಅಷ್ಟು ಕೊಡಬೇಕು? 100 ರೂಪಾಯಿ ಡೀಸೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಹೋಗ್ಬಿಡ್ಬೋದಲ್ಲ, ನಾವೇ ಹೋಗಿ ಅಪ್ ಆ್ಯಂಡ್ ಡೌನ್ಗೆ ಆಗ್ಬಿಡ್ತದೆ ಹತ್ರವ ಅಂತ ಪ್ಲ್ಯಾನ್ ಮಾಡಿ. ಇವಾಗ ಸುಮಾರು ಜನ ಎಲ್ಲ ತಮ್ಮ ಸ್ವಂತ ವೆಹಿಕಲ್ಗಳನ್ನ ಇವಾಗ ಏನು ಪಾರ್ಕ್ ಮಾಡಿ ನಿಲ್ಲಿಸಿದ್ರಲ್ಲ ಕಾರ್ಗಳು ಎಲ್ಲ, ಅವೇ ಕೂಡ ತಗೊಂಡು ಡ್ಯೂಟಿಗೆ ಹೋಗ್ತಿರೋದ್ರಿಂದ ಇವಾಗ ಬೆಂಗಳೂರಲ್ಲಿ ಕಳೆದ ಒಂದು ವಾರದಿಂದ ನೋಡಿರ್ತಾರೆ ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು. ಮೊನ್ನೆ ಎಲ್ಲ ನಿಮ್ಗೆ ಅನುಭವಿಸಿರ್ತಾರೆ ಬೆಂಗಳೂರಲ್ಲಿ ಯಾವ ಲೆವೆಲಿ ಟ್ರಾಫಿಕ್ ಆಗಿತ್ತು ಅಂತ. ಹಂಗಾಗಿ ಇದರಿಂದ ಏನಾಗ್ತಿದೆ, ಇವಾಗ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಟೋಟಲ್ ವೆಹಿಕಲ್ ಎಲ್ರಿಗೂ ಗೊತ್ತಿರಬೇಕು, 1,20,20,00,000 ಎಲ್ಲ ಇನ್ಕ್ಲೂಡ್ ಸೇರ್ಕೊಳುತ್ತೆ ವೆಹಿಕಲ್ಸ್. ಅಂದರೆ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕಾರು, ಬಸ್ಸು, ಲಾರಿ, ಬೈಕ್ ಎಲ್ಲ ಸೇರಿ 1,20,00,000 ವೆಹಿಕಲ್ಲೇ ಇದೆಯಂತೆ. ಇಷ್ಟು ವೆಹಿಕಲ್ಗಳು ರೋಡ್ಗೆ ಇಳಿದ್ಬಿಟ್ರೆ ಏಕಕಾಲದಲ್ಲಿ ಆಗುತ್ತಾ ಓಡಾಡೋಕ್ಕೆ? ಒಂದು ಇರುವೆ ಕೂಡ ಹೋಗೋಕ್ಕಾಗಲ್ಲ. ಈ ಥರ ಪರಿಸ್ಥಿತಿ, ಇಷ್ಟು ಟ್ರಾಫಿಕಲ್ಲಿ ಇವಾಗ ಸಾಯ್ತಾ ಇದ್ದಾರೆ ನಮ್ಮ ಪಬ್ಲಿಕ್ಕು. ಇದು ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಅಂತ ಅಂದ್ಕೊಳೋಣ. ಸುಮಾರು ಟ್ರಾಫಿಕ್ ಆಗಿದೆ. ಅದೇ ಒಂದು ಬೈಕ್ ಟ್ಯಾಕ್ಸಿ ಇದ್ದಿದ್ರೆ ಎಷ್ಟು ಜಾಗ ಸೇಫ್ ಆಗೋದು. ಒಂದು ಕಾರ್ ಹೋಗೋ ಜಾಗಕ್ಕೆ 4 ಬೈಕ್ ಹೋಗ್ಬೋದಾಯ್ತಲ್ವ, ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಪಬ್ಲಿಕ್ಕಿಗೂ ಪ್ರಾಬ್ಲಮ್ಮು, ರೈಡರ್ಗಳಿಗೂ ಪ್ರಾಬ್ಲಮ್ಮು. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಏನಾಗ್ತಾ ಇದೆ, ಇವಾಗ ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾಗಿದೆ. ಕೆಲವೊಂದು ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ಬೋದು, ಇಲ್ಲ ಆಫೀಸ್ಗೆ ಹೋಗೋದವರು, ಮನೆಗೆ ಬರೋರು, ಈ ಥರದವರು 50 ರೂಪಾಯಿಗೆ 100 ರೂಪಾಯಿಗೆ ಹೋಗ್ತಕ್ಕಂಥ ಡೈಲಿ ಪ್ಯಾಸೆಂಜರ್ಗಳು ಇವಾಗ 200-300 ರೂಪಾಯಿ ಕೊಡಬೇಕಾಗ್ತಾ ಇದೆ. ಯಾಕೆಂದರೆ ಆನ್ಲೈನಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದು, ಬುಕ್ಕಿಂಗ್ ಅಷ್ಟು ತೋರಿಸ್ತಾ ಇದೆ ಇವಾಗ, ಆ ಥರ ಆಗೋಗ್ಬಿಟ್ಟಿದೆ. ಹಾಗಾಗಿ ಅದು ಕೂಡ ಆನ್ ಟೈಮ್ಗೆ ಸಿಗ್ತಾ ಇಲ್ಲ ಬುಕ್ಕಿಂಗು. ಅದರಿಂದ ಆಫೀಸ್ಗೂ ಕೂಡ ಟೈಮಿಗೆ ಕರೆಕ್ಟಾಗಿ ಹೋಗೋಕ್ಕಾಗ್ತಾಯಿಲ್ಲ. ಇದರಿಂದ ಸುಮಾರು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಪಬ್ಲಿಕ್ಕು. ಹಾಗಾಗಿ ಇವಾಗ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ಸುಮಾರು ಜನ ಹೋರಾಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿನ ವೈಟ್ ಬೋರ್ಡಲ್ಲಿ ಕೊಡಿ ಅಂತ ಯಾರೂ ಕೇಳ್ತಾ ಇಲ್ಲ, ಬೈಕ್ ಟ್ಯಾಕ್ಸಿನ ಯೆಲ್ಲೋ ಬೋರ್ಡಲ್ಲೇ ಕನ್ವರ್ಟ್ ಮಾಡಿಕೊಡಿ, ಅದಕ್ಕೇ ಪಾಲಿಸಿ ಕೊಡಿ, ಮಾಡ್ತೀವಿ ಅಂತಲೇ ನಮ್ಮ ರೈಡರ್ ಆಗಿರ್ಬೋದು ಪ್ರತಿಯೊಬ್ಬರನ್ನು ಇವತ್ತು ಪಬ್ಲಿಕ್ಸು ಕೇಳ್ತಿರೋದು ಅದನ್ನೇ. ಅದಕ್ಕೆ ಏನೊಂದು ಇಲ್ಲಿಗಲ್ಲಾಗಿ ಬೇಡ ಮಾಡೋದು, ಲೀಗಲ್ ಅಂತ ಕೊಡಿ. ಎಲ್ಲೋ ಬೋರ್ಡ್ ಕೊಟ್ಟರೆ ಲೀಗಲ್ ಆಗುತ್ತಲ್ಲ, ಅವರು ಟ್ಯಾಕ್ಸ್ ಪೇ ಮಾಡ್ತಾರಲ್ವಾ, ಅದಕ್ಕೆ ಆದಂಥ ಯೂನಿಫಾರ್ಮ್ ಏನಿದೆ ಕೊಡಿ, ಅದನ್ನೇ ಅವ್ರು ಫಾಲೋ ಮಾಡ್ತಾರೆ. ಒಟ್ಟಲ್ಲಿ ನಮಗೆ ಬೈಕ್ ಟ್ಯಾಕ್ಸಿ ಬೇಕು. ಬೈಕ್ ಟ್ಯಾಕ್ಸಿ ಇಲ್ದೇ ಸುಮಾರು ತೊಂದರೆಗಳಾಗ್ತಾಯಿದೆ ಇವತ್ತು. ಯಾಕೆಂದರೆ ಸುಮಾರು 10 ವರ್ಷದಿಂದ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜನ, ಇದಕ್ಕೆ ಬಿಡೋಕೆ ಆಗ್ತಾ ಇಲ್ಲ. ಇವಾಗ ರೈಡರ್ಗಳು ಅಷ್ಟೇ, ಬೈಕ್ ಟ್ಯಾಕ್ಸಿ ಓಡಾಡ್ತಕ್ಕಂಥ ಪ್ಯಾಸೆಂಜರ್ ಅಷ್ಟೇ. ಈಗ ಅಡಿಕ್ಟ್ ಆಗಿರೋದ್ರಿಂದ ಸಡನ್ ಅಂತ ಬೇರೆ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತದೆ ಎಲ್ಲರಿಗೂ. ಹಂಗಾಗಿ ಬೈಕ್ ಟ್ಯಾಕ್ಸಿನ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿದೆ. ಇದು ಇವತ್ತು ಪ್ರತಿಯೊಂದು ಮೊಬೈಲಲ್ಲೂ ಓಲಾ, ಊಬರ್, ರಾಪಿಡೋ ಪ್ರತಿಯೊಬ್ಬರೂ ಇದ್ದೇ ಇರ್ತವೆ. ಒಂದು ಮನೆಗೆ ಒಬ್ಬರಾದ್ರೂ ಅಟ್ಲೀಸ್ಟ್ ಡೈಲಿ ಒಂದು ಬುಕ್ಕಿಂಗ್ ಬಂದೇ ಬರುತ್ತೆ. ಅವ್ರ ಮನೆಗೆ 5 ಜನ ಇದ್ದಾರೆ ಅಂದರೆ ಯಾರಾದರೂ ಒಬ್ಬರಾದ್ರು ಒಂದು ದಿನದಲ್ಲಿ ಬೆಳಗ್ಗೆ ಸಾಯಂಕಾಲ ಒಂದು ಬೈಕ್ ಬುಕ್ಕಿಂಗ್ ಮಾಡ್ತಾಯಿದ್ರು. ಇಷ್ಟು ಬುಕ್ಕಿಂಗು ಒಂದು ದಿನಕ್ಕೆ 2.5ರಿಂದ 3 ಲಕ್ಷ ಬುಕ್ಕಿಂಗ್ ಆಗ್ತಾಯಿತ್ತಂತೆ ಬೈಕು. ಇಷ್ಟು ಬುಕ್ಕಿಂಗ್ ಆರ್ಡ್ರ್ ಇವತ್ತು ಸ್ಟಾಪ್ ಆಗಿದೆ. ಇದರಿಂದ ಎಷ್ಟು ತೊಂದರೆಗಳು. ಇನ್ನು ರೈಡರ್ ವಿಚಾರಕ್ಕೆ ಬಂದರೆ ಇದನ್ನೇ ನಂಬಿ ಅವ್ರು ಎಷ್ಟು ಜೀವನ ಮಾಡ್ತಾಯಿದ್ರು, ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿದ್ರು. ಅವ್ರ ಫ್ಯಾಮಿಲಿ ಇದನ್ನು ನಂಬ್ಕೊಂಡಿದ್ರು. ಈಗ 4 ಜನ ಒಂದು ಫ್ಯಾಮಿಲಿಲಿ ಇದ್ದಾರೆ ಅಂದರೆ ಒಬ್ಬ ದುಡಿಯೋರು ಇರ್ತಾರೆ ಎಷ್ಟೋ ಮನೇಲಿ. ಗಂಡ ಹೆಂಡತಿ 2 ಮಕ್ಕಳು ಅಂದರೆ ಗಂಡ ಒಬ್ಬನೇ ದುಡಿಯೋನು ಇರ್ತಾರೆ, ಇನ್ನು ಹೆಂಡತಿ ಅವ್ರ ಮಕ್ಕಳು ನೋಡಿಕೊಂಡು ಸ್ಕೂಲ್ಗೆ ಕಳಿಸೋದು, ಕರ್ಕೊಂಬರೋದು, ಮನೆ ಕೆಲಸ ಇದೇ ಆಗೋಗುತ್ತೆ. ಒಬ್ಬ ದುಡ್ದು 4 ಜನ ಸಾಕತ್ತಾ ಇದ್ದಂಥ ಒಂದು ಇವತ್ತು ಬೈಕ್ ಟ್ಯಾಕ್ಸಿ ಏಕಾಏಕಿ ಬ್ಯಾನ್ ಮಾಡಿದ್ರೆ ಈಗ ಏನು ಮಾಡಬೇಕು ಅವ್ರು 4 ಜನ? ಅವ್ರಿಗೆ ಬೇರೆ ಕೆಲಸ ಇದೆಯಾ? ಇಲ್ಲ. ಸಡನ್ ಅಂತ ಯಾವ ಕಂಪ್ನಿಲಿ ಕೆಲಸ ಕೊಡ್ತಾರೆ, ಇಲ್ಲ ಯಾರು ಪೇಮೆಂಟ್ ಕೊಡ್ತಾರೆ? ಇದೆಲ್ಲ ಯೋಚನೆ ಮಾಡಬೇಕಲ್ಲ. ಆ ಮಕ್ಕಳು ಸ್ಕೂಲ್ ಫೀಸು, ಬೆಂಗಳೂರಲ್ಲಿ ಬಾಡಿಗೆ,
ಪ್ರತಿಯೊಂದು ದುಡ್ಡು ಕೊಟ್ಟೆ ತಗೋಬೇಕು, ಯಾವುದು ಫ್ರೀಯಾಗಿ ಸಿಗಲ್ಲ. ಕುಡಿಯೋ ನೀರಿಂದ ಹಿಡಿದು ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೋಬೇಕು ಇಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಏಕಾಏಕಿ ನಮ್ಮ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿಬಿಡ್ತು. ಪಾಲಿಸಿನ ತಂದು ಮಾಡಿದರೆ ವೈಟ್ ಬೋರ್ಡ್ ಯಾರೆಲ್ಲರೂ ಒಪ್ಕೊತಾ ಇದ್ರು. ನೀವು 3 ತಿಂಗಳು ಟೈಮ್ ಕೊಟ್ಬಿಟ್ಟು ನೀವು ಪಾಲಿಸಿ ಈ ಥರ ಇದೆಯಪ್ಪ, ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಎಲ್ಲೋ ಬಾಡಿಗೆ, ಅದಕ್ಕೆ ಅಂಥ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಆಮೇಲೆ ಮಾಡಿ ಟೈಮ್ ಕೊಡ್ತೀವಿ ಅಂತ ಹೇಳಿದರೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಎಲ್ಲರೂ ಕನ್ವರ್ಟ್ ಮಾಡ್ಕೊಂಡರು. ಆನಂತರ ಬ್ಯಾನ್ ಮಾಡಿದರೆ ಯಾರೂ ವಿರೋಧಿಸ್ತಿರ್ಲಿಲ್ಲ. ಏಕಾಏಕಿ ನಿಮ್ಮಷ್ಟಕ್ಕೆ ನೀವೇ ಸಂಜೆ ಮೀಟಿಂಗ್ ಕರೆಯದಂತೆ ಬೆಳಗ್ಗೆ 7 ಗಂಟೆ ಬೈಕ್ ಟ್ಯಾಕ್ಸಿ ಬ್ಯಾನ್, ಎಲ್ಲ ಸೀಸ್ ಮಾಡ್ತೀವಿ, ಗಾಡಿ ಸ್ಕ್ರ್ಯಾಪ್ ಮಾಡ್ತೀವಿ, ನಿಮ್ಮ DL ಇನ್ಸೂರೆನ್ಸ್ ಲ್ಯಾಪ್ಸ್ ಆಗುತ್ತೆ, 15,000 ಫೈನ್ ಹಾಕ್ತೀವಿ. ಈ ಥರ ಒಂದು ಡಿಸಿಷನ್ ನಿಮ್ಮಷ್ಟಕ್ಕೆ ನೀವೇ ತಗೊಂಬಿಟ್ರಿ, ಯಾರನ್ನೂ ಕೇಳಲಿಲ್ಲ ಹೇಳಲಿಲ್ಲ ಅಲ್ವಾ. ಎಲ್ಲರೂ ಈ ದೇಶದ ಪ್ರಜೆಗಳೇ, ಎಲ್ಲ ಪ್ರಜಾಪ್ರಭುತ್ವ ದೇಶ ಇದು, ಪ್ರತಿಯೊಬ್ಬರಿಗೂ ಕೇಳ್ತಕ್ಕಂಥ ಸ್ವತಂತ್ರ ಇದೆ. ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೆ 4 ಜನ ಕೇಳಿ ತಗೋಬೇಕು. ಯಾವುದಕ್ಕೂ ಒಂದು ಟೈಮ್ ಕೊಟ್ಟಿಲ್ಲ. ಇವತ್ತು ಎಂತೆಂಥ ಕೆಲಸಗಳಿಗೆ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಟೈಮ್ ಕೊಡ್ತಾರೆ. ಅದೇ ಒಂದು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂದರೆ ಏಕಾಏಕಿ ಬ್ಯಾನ್, ಒಂದು ಟೈಮು ಇಲ್ಲ, ಒಂದು ಇನ್ಫಾರ್ಮೇಷನ್ ಇಲ್ಲ, ಏನೂ ಇಲ್ಲ. ಏಕೆ ಅಷ್ಟೊಂದು ಭಯನಾ? ಹೇಳಿ. ನಾವು ಸ್ಟ್ರೈಕ್ ಮಾಡಿಬಿಡ್ತೀವಿ, ಕರ್ನಾಟಕ ಬಂದ್ ಮಾಡಿಬಿಡ್ತೀವಿ, ಮುತ್ತಿಗೆ ಹಾಕ್ಬಿಡ್ತೀವಿ ಅಂದಷ್ಟೇ ಏಕಾಏಕಿನೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಲ್ಲ. ಇದು ಹೆಂಗೆ? ಎಲ್ಲರೂ ಬದುಕಬೇಕಲ್ವ ಇಲ್ಲಿ? ಎಲ್ಲರೂ ಮನುಷ್ಯರೇ ಅಲ್ವಾ? ಎಲ್ಲರೂ ದುಡ್ಕೊಂಡು ತಿನ್ನಬೇಕು. ಇಲ್ಲಿ ಒಬ್ಬರು ಕಿತ್ಕೊಂಡು ತಿಂತಕ್ಕಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಸಿಂಗಲ್ ಪ್ಯಾಸೆಂಜರ್ ಇದ್ದರೆ ಅವ್ರ ಬೈಕ್ ಯೂಸ್ ಮಾಡ್ತಾನೆ. 3 ಜನ ಹೋಗೋ ಜಾಗಕ್ಕೆ ಒಬ್ಬ ಹೋಗಿ 3 ಜನದ್ದು ಪೇ ಮಾಡಿದರೆ ಅವನಿಗೆ ಲಾಸ್ ಆಗಲ್ವಾ? ಈಗ ಒಂದು ಆಟೋ ಇಟ್ಕೊಳ್ಳೋಣ, 3 ಜನ ಆಟೋದಲ್ಲಿ ಹೋಗಬೇಕು, 3 ಜನ ಆಟೋದಲ್ಲಿ ಹೋದ್ರೆ ವರ್ಕೌಟ್ ಆಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಅದೇ 3 ಜನ ಹೋಗೋ ಜಾಗಕ್ಕೆ ಒಬ್ಬ ಆಟೋದಲ್ಲಿ ಹೋಗಿ ಅಷ್ಟು ಜನದ್ದು ಒಬ್ಬನೇ ಪೇ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತೆ ಅವನಿಗೆ? ಆ ಥರ ಇದ್ದಾಗ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡೇ ಮಾಡ್ತಾರೆ. 60 ರೂಪಾಯಿ 70 ರೂಪಾಯಿ ಹೋಗೋ ಜಾಗಕ್ಕೆ 150-200 ರೂಪಾಯಿ ಕೊಟ್ಟು ಹೋಗೋಕ್ಕಾಗತ್ತೆ ಒಬ್ಬ ಪ್ಯಾಸೆಂಜರು? ಖಂಡಿತ ಆಗಲ್ಲ. ಇವತ್ತು ಜನ ಇಷ್ಟೆಲ್ಲ ಒದ್ದಾಡ್ತಿರೋದು, ಕಷ್ಟಪಡ್ತಿರೋದು ಏನಕ್ಕೋಸ್ಕರ ಹೇಳಿ? ದುಡ್ಡಿಗೋಸ್ಕರ ಅಂತಾನೆ. ಎಲ್ಲರೂ 10 ರೂಪಾಯಿ ಉಳಿಸಿ ಏನೋ ಒಂದು ಮಾಡಬೇಕಪ್ಪ, ನಮ್ಮ ಮಕ್ಕಳು ಮರಿಗೆ, ನಮ್ಮ ಫ್ಯೂಚರ್ಗೆ ಏನೋ ಒಂದು ಆಗಲಿ ಅಂತಲೇ ಎಲ್ಲರೂ ಕಷ್ಟ ಬೀಳ್ತಿರೋ ದುಡ್ಡಿಗೋಸ್ಕರನೇ. ಇವತ್ತು 50 ರೂಪಾಯಿ ಹೋಗೋ ಜಾಗಕ್ಕೆ 150-200 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ದುಪ್ಪಟ್ಟು ದುಡ್ಡು ಕೊಟ್ಟು ಹೋಗ್ತಕ್ಕಂಥ ನೆಸೆಸಿಟಿ ಬಂದಿದೆ ಪಬ್ಲಿಕ್ಸ್ಗೆ. ರೈಡರು ಅಷ್ಟೇ ತಿಂಗಳಿಗೆ ಏನೋ ಒಂದು 30-40 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಅವ್ರ ಫ್ಯಾಮಿಲಿನ ಹೆಂಗೋ ಒಂದು ಲೆವೆಲ್ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು. ಏಕೆ ಬ್ಯಾನ್ ಮಾಡಿಬಿಟ್ಟು ಇವಾಗ ಎಷ್ಟು ಕಷ್ಟಕ್ಕೆ ಬಂದೈತೆ. ಬೇರೆ ಫುಡ್ ಡೆಲಿವರಿ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತೀರಾ, ಎಷ್ಟು ಸಿಕ್ಬಿಡುತ್ತೆ ಸ್ಯಾಲ್ರಿ ಅದರಲ್ಲೆಲ್ಲವ? ಜೀವನ ಮಾಡೋಕ್ಕಾಗಲ್ಲ, 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ ಗೊತ್ತಾ ಅದ್ರಲ್ಲಿ ಬರೋ ಸ್ಯಾಲ್ರಿಗಳು? ಒಂದಿನ ಮಾಡಿ ಹೋಗಿ ಗೊತ್ತಾಗುತ್ತೆ ಕೆಲಸನ. ಯಾರೆಲ್ಲ ಇವಾಗ ಹೇಳ್ತಿರಲ್ಲ ಫುಡ್ ಡೆಲಿವರಿ ಮಾಡಿ, ಅದು ಮಾಡಿ ಅಂತ, ಒಂದಿನ ಹೋಗಿ ಬೈಕ್ ತೊಗೊಂಡು ಫುಡ್ ಡೆಲಿವರಿನ ಮಾಡಿ ನೋಡಿ, ಕಿಲೋಮೀಟ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾನೆ, ಒಂದು ದಿನಕ್ಕೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ಅವಾಗ ಗೊತ್ತಾಗುತ್ತೆ. ಬಾಯಲ್ಲಿ ಹೇಳೋದು ಎಲ್ಲದೂ ಸುಲಭನೇ, ಯಾರು ಬೇಕಾದ್ರೂ ಹೇಳ್ಬೋದು. ಯಾರೇಗಾಗಲಿ ಅವ್ರ ಕೆಲಸ ಅವ್ರು ಮಾಡ್ದಾಗಲೇ ಗೊತ್ತಾಗೋದು ಕಷ್ಟ ಇರ್ಬೋದು. ಏನು ಬೈಕ್ ಟ್ಯಾಕ್ಸಿಂದ ನಿಮಗೆ ಆರ್ಡರ್ ಕಮ್ಮಿ ಆಗಿದೆ ಅಂದರೆ ಒಂದು 10-20% ಕಮ್ಮಿ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೇನು ಪಾಲಿಸಿ ತರಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಬಿಟ್ಟು ಏಕಾಏಕಿ ಬೈಕ್ ಟ್ಯಾಕ್ಸಿನೇ ಬೇಡ, ಬೈಕೇ ಬೇಡ ಅಂದರೆ, ಇದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಲೇ ಅಲ್ಲ, ಬೈಕೇ ಬೇಡ ಅಂದರೆ, ಇವತ್ತು ಲಕ್ಷಾಂತರ ಜನ ಓಡಾಡೋದೇ ಬೈಕಲ್ಲಿ. ಎಲ್ಲ ವ್ಯವಸ್ಥೆನೂ ಬೇಕು. ಈ ಬೆಂಗಳೂರು ಅನ್ನೋ ಒಂದು ಹೆವಿ ಟ್ರಾಫಿಕ್ಕಲ್ಲಿ ಎಲ್ಲ ಥರ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇರಲೇಬೇಕು. ಬೈಕು ಬೇಕು, ಆಟೋ ಬೇಕು, ಕ್ಯಾಬ್ ಬೇಕು, ಮೆಟ್ರೋ, BMTC ಬಸ್ಸು, ಈ ಫ್ಲೈಟ್ ಎಲ್ಲವೂ ಇರಬೇಕು. ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಯಾರ್ಯಾರು ಹೆಂಗೆ ಯೂಸ್ ಮಾಡ್ಕೋಬೇಕು ಅದು ಮಾಡ್ಕೊತಾರೆ. ಅದು ಬೇಡ, ಇದು ಬೇಡ, ಇದೇ ಓಡಿಸ್ಬೇಕು ಅನ್ನೋದು ಕೇಳ್ತಕ್ಕಂಥ ರೈಟ್ಸು ಯಾರಿಗೂ ಇಲ್ಲ. ಇವತ್ತೇನೋ ಬೈಕ್ ಟ್ಯಾಕ್ಸಿ ಟೆಂಪ್ರವರಿಗೆ ಬ್ಯಾನ್ ಆಗಿರ್ಬೋದು, ನಾಳೆ ದಿನ ಬಂದೇ ಬರುತ್ತೆ. ಇದನ್ನ ಸುಮಾರು ಸಮಸ್ಯೆ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಒಂದು ವಾರದಿಂದ ಇದೇ ಚರ್ಚೆ. ಇವಾಗ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ರು, 100ಕ್ಕೆ 70-80% ನೀವು ಪಬ್ಲಿಕ್ಸ್ನ ಕೇಳಿ ನೋಡಿದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದು ತುಂಬ ತೊಂದರೆ ಆಗ್ತಾ ಇದೆ ನಮಗೂ ಕೂಡ. ನಾವು ಎಷ್ಟೋ ಜನ ಇದರಲ್ಲೇ ಓಡಾಡ್ತಾ ಇದ್ದು ಬೈಕ್ ಟ್ಯಾಕ್ಸಿಲಿ, ತುಂಬ ಕಮ್ಮಿ ಅಮೌಂಟಲ್ಲಿ ಹೋಗ್ತಾ ಇದ್ದು. ಕೆಲವ್ರು ಹೇಳ್ತಾರೆ ಸೇಫ್ ಇಲ್ಲ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ನೀನು ಅವ್ರಿಗೆ ಹೋಗಿ ಪರಿಹಾರ ಕೊಟ್ಟಿದ್ದೆ, ಇವ್ರಿಗೆ ಪರಿಹಾರ ಕೊಟ್ಟಿದ್ದೆ, ಸುಮಾರು ಹೇಳ್ತಾರೆ. ಎಲ್ಲ ವೆಹಿಕಲ್ಲು ಆಕ್ಸಿಡೆಂಟ್ ಆಗುತ್ತೆ ಸ್ವಾಮಿ, ಆಕ್ಸಿಡೆಂಟಾಗಿ ಸತ್ತೋದವ್ರಿಗೆಲ್ಲ ಏನು ಪರಿಹಾರ ಕೊಡೋಕ್ಕಾಗುತ್ತಾ? ನಾವು ಒಂದು ವಿಡಿಯೋ ಮಾಡೋದು ಏನಕ್ಕೆ, ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಒಂದು ಇದರಿಂದ ವಿಡಿಯೋ ಮಾಡ್ತೀವಿ. ಬೈಕ್ ಟ್ಯಾಕ್ಸಿಗೆ ಮಾತಾಡ್ತೀವಿ ಸಪೋರ್ಟಾಗಿ ಮಾತಾಡ್ಸೋಕ್ಕೆ. ಬೈಕಲ್ಲಿ ಬಿದ್ದು ಆಕ್ಸಿಡೆಂಟಾಗಿ ಸತ್ತರೋರಿಗೆಲ್ಲ ಪರಿಹಾರ ಕೊಡೋಕ್ಕಾಗತ್ತಾ? ಈಗ ನಿಮ್ಮ ಆಟೋದಲ್ಲಿ ಎಷ್ಟು ಜನ ಬಿದ್ದು ಸತ್ತು ಹೋಗ್ಬಿಟ್ರು, ಅವರಿಗೆಲ್ಲ ಪರಿಹಾರ ಕೊಟ್ಬಿಟ್ರಂಗ ನೀವು ಹೋಗಿ ಮಾತಾಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದು, ಇಲ್ಲ ತಾನೆ? ಅದು ಅವ್ರಿಗೆ ಏನೇನು ಆಗಬೇಕೋ ಅದು ಅನುಕೂಲ ಇದ್ದರೆ ಅವ್ರು ಆಗುತ್ತೆ. ಬಂದ್ಬಿಟ್ಟು ಯಾವಾಗಲೂ ಇದೇ ಕಮೆಂಟ್ಸ್ಗಳು, ಆ ವಿಡಿಯೋಗಳಿಗೆ ರಿಪ್ಲೈಗಳು. ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡಿದ ತಕ್ಷಣವೇ ಎಷ್ಟು ಹೇಳು ತಗೊಂಬಿಟ್ಟೆ ಬಕೆಟು, ಎಷ್ಟು ಕಮಿಷನ್ ಬಂದಿದೆ ನಿನಗೆ, ಬಕೆಟ್ ಹಿಡಿತೀಯಾ ಬೈಕ್ ಟ್ಯಾಕ್ಸಿಗೆ, ಅಷ್ಟು ಜನ ಸತ್ತೋದ್ರು ಬೈಕ್ ಟ್ಯಾಕ್ಸಿಲಿ. ನೋಡಿ ಸ್ವಾಮಿ, ಈಗ ಆಟೋದಲ್ಲಿ ಸತ್ತೋದ್ರೆ ನಿಮಗೇನು ಇನ್ಸೂರೆನ್ಸ್ ಬರುತ್ತೆ, ಬೈಕಲ್ಲಿ ಸತ್ತೋದ್ರೆ ಇನ್ಸೂರೆನ್ಸ್ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಕೆಲವ್ರು ಹೇಳ್ತಾರೆ ಬೈಕಲ್ಲಿ ಥರ್ಡ್ ಪಾರ್ಟಿಗೂ ಇನ್ಸೂರೆನ್ಸ್ ಇರುತ್ತೆ, ಡೆತ್ ಆದರೂ ಅದಕ್ಕೂ ಇನ್ಸೂರೆನ್ಸ್ ಬರುತ್ತೆ ಅಂತಾರೆ. ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ನಮಗಿಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ ಜಾಸ್ತಿ, ಆಯಿತಾ? ಈಗ ಸತ್ತು ಒಬ್ಬ ಮನುಷ್ಯ ಹೋದ್ಮೇಲೆ ಅವ್ನಿಗೇನೇ ನೀವು ಕೋಟಿ ಕೊಟ್ರು ಆ ಜೀವ ವಾಪಸ್ ತರೋಕ್ಕಾಗತ್ತಾ? ಅದು ಆಟೋಲದ್ದಾಗಿರ್ಬೋದು, ಬೈಕಲ್ಲಾಗಿರ್ಬೋದು. ಡೆತ್ ಆದಮೇಲೆ ಓದೋ ತಾನೆ, ಆಟೋದಲ್ಲಿ ಸತ್ರೂ ಸಾವೇನೆ, ಬೈಕಲ್ಲಿ ಸತ್ರೂ ಸಾವೇನೆ. ನೀವು ಸತ್ತಿರೋ ವ್ಯಕ್ತಿ ಕೋಟಿ ಕೊಟ್ರು ಆ ವ್ಯಕ್ತಿನ ವಾಪಸ್ ಬದುಕಿಸಿ ತರೋಕ್ಕಾಗತ್ತಾ? ಆಗಲ್ಲ.
ಹಾಗಾಗಿ ಜೀವ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟು, ಅದು ಗೊತ್ತು ನಮಗೂ. ಹಂಗಂತ ಬೈಕಲ್ಲಿ ಹೋದ ತಕ್ಷಣ ಎಲ್ಲರೂ ಏನು ಸತ್ತಿಲ್ಲ. ಹುಡುಕಿದ್ರೆ ಇವತ್ತು ಒಂದು ವರ್ಷಕ್ಕೆ ಒಂದು ಬೆರಳೆಣಿಕೆ ಅಷ್ಟೇ ಸಿಗೋದು ಸಾವು ಬೈಕ್ ಟ್ಯಾಕ್ಸಿಲಿ. ಏನು ತಿಂಗ್ಳಿಗೆ ಒಂದು 50-100 ಸಾಯ್ತಾ ಇಲ್ಲ ಜನಗಳು ಬೈಕ್ ಟ್ಯಾಕ್ಸಿಲಿ. ತಿಂಗ್ಳಿಗೆ 1 ಇಲ್ಲ 2 ಇಲ್ಲ 2 ತಿಂಗ್ಳಿಗೆ 1 3 ತಿಂಗ್ಳಿಗೆ 1 ಆಗುತ್ತೆ. ಅದೇನು ಮಾಡೋಕ್ಕಲ್ಲ, ಅದು ಬೈಕ್ ಟ್ಯಾಕ್ಸಿಲಿ ಅವಂದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಬೇರೆಯವ್ರು ಬಂದು ಗುದ್ದಿ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ರೋಡ್ಗಳು ಸರಿ ಇರಲ್ಲ, ಹಳ್ಳ ಗುಂಡಿ ಬಿದ್ದಿರ್ತವೆ, ಗೊತ್ತಿರೋ ಜಾಗದಾಗ ಹೊಸಬ್ರು ಹೋಗ್ತಾ ಇರ್ತಾರೆ, ಯಾವುದೋ ಹಳ್ಳ ಎಳ್ದು ಗಾಡಿ ಸ್ಲಿಪ್ಪಾಗಿ ಬಿದ್ದು ಆಗ್ಬೋದು, ಇಲ್ಲ ಇನ್ಯಾರೋ ಒಬ್ಬ ರಾಂಗ್ ರೂಟಲ್ಲಿ ಒನ್ ವೇಲ್ ಬಂದು ಗುದ್ದಿ ಸಾಯ್ಬೋದು. ಎಲ್ಲದಕ್ಕೂ ಬೈಕ್ ಟ್ಯಾಕ್ಸಿನೇ ಹೊಣೆ ಆಗ್ಬಿಡುತ್ತಾ? ಹಂಗಾದಾಗ ಇಲ್ಲ ತಾನೆ, ತಪ್ಪು ಒಂದಿಲ್ಲ ಅಂದ್ರೂ ಕೆಲವ್ರು ಬಂದು ಆಕ್ಸಿಡೆಂಟ್ ಮಾಡಿ ಅವ್ನು ಸತ್ತಿರೋದು ಎಷ್ಟೋ ಇದಾವೆ ಘಟನೆಗಳು. ಹಂಗಾಗಿ ಬೈಕಲ್ಲಿ ಹೋದ ತಕ್ಷಣ ಸಾಯ್ತಾರೆ. ಬೈಕ್ ಟ್ಯಾಕ್ಸಿಲಿ ಸೇಫ್ ಇಲ್ಲ, ಇದರಿಂದ ಬ್ಯಾನ್ ಮಾಡಿ ಇದೆಲ್ಲ ಹೇಳಕ್ಕೆ ಅಷ್ಟೇ. ಆದರೆ ಅದರಿಂದ ಎಷ್ಟು ಜನ ಜೀವನ ಕಟ್ಕೊಂಡಿದ್ದಾರೆ, ಇದರಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಎವ್ರಿ ಡೇ, ಎಷ್ಟೆಲ್ಲ ತೊಂದರೆ ಆಗಿದೆ, ಅದನ್ನು ಥಿಂಕ್ ಮಾಡಬೇಕು. ನೆಗೆಟಿವ್ ಆಗಿ ಎಷ್ಟು ಥಿಂಕ್ ಮಾಡ್ತೀರೋ ಪಾಸಿಟಿವ್ ಆಗು ಅಷ್ಟೇ ನೋಡಬೇಕಾಗತ್ತೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರ ಕೇಳ್ಕೊಳೋದಿಷ್ಟೇ, ಬೈಕ್ ಟ್ಯಾಕ್ಸಿ ಬೇಕು, ಪ್ರತಿಯೊಬ್ಬರಿಗೂ ಅನಿವಾರ್ಯ, ಇದು ಬೇಕೇ ಬೇಕು. ಇದು ನಂಬಿ ಲಕ್ಷಾಂತರ ಫ್ಯಾಮಿಲಿಗಳು ಇದ್ದರು, ನಿಮಗೂ ಗೊತ್ತು. ಏಕಾಏಕಿ ಬ್ಯಾನ್ ಮಾಡಿದ್ದೀರಾ, ತುಂಬ ಕಷ್ಟ ಆಗ್ತಿದೆ ಎಲ್ಲ ರೈಡರ್ಗಳಿಗೂ. ಆದ್ರೂ ಕದ್ದು ಮುಚ್ಚಿ ಎಷ್ಟೋ ಜನ ಸ್ವಲ್ಪ ಮಾಡ್ತಾ ಇದ್ದಾರೆ, ಆದ್ರೂ ಸಮಸ್ಯೆನೇ ಇದು. ವೈಟ್ ಬೋರ್ಡಲ್ಲಿ ನೀವು ಮಾಡೋದು ಸಮಸ್ಯೆನೇ. ಯಾವಾಗ ಬೇಕಾದ್ರೂ ಹಿಡಿಬೋದು, ನಿಮ್ಮ ಗಾಡಿ ಯಾವಾಗ ಬೇಕಾದ್ರೂ ಸೀಸ್ ಮಾಡ್ಬೋದು. ಹಾಗಾಗಿ ಆದಷ್ಟು ಎಲ್ಲ ಬೋರ್ಡ್ಗೆ ಕನ್ವರ್ಟ್ ಮಾಡಿಕೊಟ್ರೆ ಎಲ್ಲರೂ ಕೂಡ ಮಾಡ್ಬೋದು, ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ, ಯಾವ ಕಿರಿಕಿರಿ ಟೆನ್ಷನ್ ಇರಲ್ಲ. ಸುಪ್ರೀಂ ಕೋರ್ಟ್ ಏನೋ ಈಗ ಲಾಸ್ಟ್ ಇರೋದೇ ಸುಪ್ರೀಂ ಕೋರ್ಟ್ ಕೈಯಲ್ಲಿದೆ. ಸುಪ್ರೀಂ ಕೋರ್ಟಿಂದ ಏನಾದ್ರು ಫೈನಲ್ ಆಗಿ ಬಂದರೆ ಜಡ್ಜ್ಮೆಂಟು ಎಲ್ಲೋ ಬೋರ್ಡಿಗೆ ಮಾಡಿಕೊಡಿ ಪಾಲಿಸಿ ಆದರೆ ಮಾಡಲೇಬೇಕಾಗುತ್ತೆ ರಾಜ್ಯ ಸರ್ಕಾರಕ್ಕೆ, ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ಇದೇನಾದ್ರು ಹಿಂಗೆ ಕೇಸ್ ತುಂಬ ತಿಂಗಳಗಟ್ಟಲೆ ಕಂಟಿನ್ಯೂ ಆಗ್ತಾ ಹೋದರೆ ಕಷ್ಟ ರೈಡರ್ಗಳಿಗೆ. ಯಾಕಂದ್ರೆ ಆಲ್ರೆಡಿ 15 ದಿನ ಆಗ್ತಾಯಿದೆ ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ ಆಗಿ, ಸುಮಾರು ಕಷ್ಟ ಆಗ್ತಿದೆ ರೈಡರ್ಗಳಿಗೆ. ಅರ್ಥ ಮಾಡ್ಕೋಬೇಕು ಎಲ್ಲರೂ, ಪಾಪ ಎಲ್ಲರೂ ಜೀವನ ಮಾಡೋಕ್ಕೆ ಬೆಂಗಳೂರಿಗೆ ಬಂದಿರ್ತಾರೆ. ಯಾರೇನು ಕೋಟ್ಯಾಧೀಶ್ವರ ಮಕ್ಕಳು ಬಂದು ಬೈಕ್ ಟ್ಯಾಕ್ಸಿ ಓಡಿಸಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋ ಕ್ಲಾಸ್ ಫ್ಯಾಮಿಲಿ ಇವತ್ತು ಓಡಿಸ್ತಾ ಇರೋದು ಬೈಕ್ ಟ್ಯಾಕ್ಸಿನ. ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಹೆಂಗಂತ ನಾನು ಆಟೋದವ್ರೇನು ರಿಚ್ ಪೀಪಲ್ಸ್ ಅಂತ ಎಲ್ಲೂ ಹೇಳಿಲ್ಲ, ಅವರು ಬಡವರೇ ಇವರು ಬಡವರೇ, ಎಲ್ಲರೂ ಬದುಕಬೇಕು, ಎಲ್ಲರೂ ಜೀವನ ಮಾಡೋಕ್ಕೆ ಬಂದಿರೋದು. ಹಂಗಾಗಿ ಒಬ್ಬರು ಯಾರು ಕಿತ್ಕೊಂಡು ತಿಂತಕ್ಕಂಥ ನೆಸೆಸಿಟಿ ಇಲ್ಲ. ನಮಗೆ ಅದೇ ಬೇಕು ಇದೇ ಬೇಕು ಅಂತ ಯಾವುದನ್ನು ಆರ್ಡ್ರು ಕೂಡ ಮಾಡೋಂಗಿಲ್ಲ. ಇಲ್ಲಿ ಎಲ್ಲರೂ ಬದುಕಬೇಕು, ಎಲ್ಲರಿಗೂ ಎಲ್ಲ ವೆಹಿಕಲ್ಲು ಬೇಕು. ಆದರೆ ಅದನ್ನು ಯಾವ ತೀರ ಕಾನೂನು ವ್ಯವಸ್ಥೆಯಲ್ಲಿ ಯಾವ ಥರ ತಂದು ಓಡಿಸ್ಬೇಕು ಆ ಥರ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಲ್ಲ. ಇಷ್ಟು ಹೇಳ್ತಾ ವಿಡಿಯೋಲಿಗೆ ಮುಗಿಸ್ತೇನೆ. ಇದೇ ಏನಾದ್ರು ಈ ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದ್ರೆ ಜೊತೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮ್ಮ ಜಗದೀಶ್ ಸರ್ ಮಾತಾಡೋದ್ರ ಕೂಡ ವಿಡಿಯೋನ ಕೂಡ ಪ್ಲೇ ಮಾಡ್ತೀನಿ ಇವಾಗ ಲಾಸ್ಟಲ್ಲಿ, ಅದನ್ನು ಕೂಡ ನೋಡಿ ಬೈಕ್ ಟ್ಯಾಕ್ಸಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ. ಬೈಕ್ ಟ್ಯಾಕ್ಸಿ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ, ಒಂದು ಆರ್ಥಿಕವಾಗಿ ಇಟ್ಸ್ ಎ ಫೀಸಿಬಲ್ ಥಿಂಗ್. 200 ರೂಪಾಯಿ ಆಟೋ ಕೊಡೋ ಬದಲು, ಕ್ಯಾಬ್ಗೆ 300 ರೂಪಾಯಿ ಕೊಡೋ ಬದಲು ಅಥವಾ 400 ರೂಪಾಯಿ ಕೊಡೋದ್ ಬದಲು ಬೈಕ್ ಟ್ಯಾಕ್ಸಿಗಳು 70 ರೂಪಾಯಿ 80 ರೂಪಾಯಿ ಆರ್ಥಿಕವಾಗಿ ಕಡಿಮೆ ದರದಲ್ಲಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಬೈಕ್ ಟ್ಯಾಕ್ಸಿಗಳ ಸೇವೆ ಎಸ್ಪೆಷಲಿ ಮೈಸೂರು, ಬೆಂಗಳೂರು, ಬೆಳಗಾಂ ಮತ್ತೆ ಮಂಗಳೂರು ನಗರಗಳಿಗೆ ಎಲ್ಲೆಲ್ಲಿ ದಟ್ಟಣೆ ಹೆಚ್ಚಾಗಿದೆಯೋ ಅಲ್ಲಿ ಬೇಕೇ ಬೇಕಾಗಿದೆ. ಅಲ್ಲೊಂದಷ್ಟು ಮೆಸೇಜ್ಗಳನ್ನ ನೋಡಿದೆ, ಒಂದಷ್ಟು ಜನ ಆಟೋ ಡ್ರೈವರ್ಗಳು ಹಾಕಿದವಲ್ಲ, ಗುಬಾಲ್ಡ್ ನಮ್ಮ ಸ್ಟ್ರೈಕ್ಗೆ ನೀನು ಬಂದು ಕೂತಿದ್ದಲ್ಲ ಅಂತ. ಮಾತಾಡೋ ಭಾಷೆ ಮೇಲೆ ನಿಗಾ ಇರ್ಲಿ. ಕಾಕಿ ಬಟ್ಟೆ ಹಾಕೊಂಡು ಆಟೋ ಓಡಿಸಿದ ಮಾತಕ್ಕೆ ನೀನೇನು ಹೀರೋ ಅಲ್ಲ. ಅಲ್ಲಿ ಕೆಟ್ಟ ಭಾಷೆಗಳನ್ನ ಬಳಸಕ್ಕೆ ನಿಮ್ಮ ಅಪ್ಪನಂಗ್ ಬರುತ್ತೆ ನನಗೆ. ಓಕೆ, ನೀನ್ ಆಟೋ ಡ್ರೈವರ್ ಆಗ್ಬಿಟ್ರೆ, ನೀನ್ ಕ್ಯಾಬ್ ಡ್ರೈವರ್ ಆಗ್ಬಿಟ್ರೆ, ನಿನ್ನ ಹೋರಾಟಕ್ಕೆ ಬಂದ್ರೆ ಅದು ನಿನ್ನ ಅದೃಷ್ಟ. ನಾವು ನಮ್ಮಂತವ್ರು ಬಂದು ಧ್ವನಿ ದೇರ್ಸಿದ್ರೆ ಇವತ್ತು ಬೆಳೆದಿರೋ ಬೆಂಗಳೂರಲ್ಲಿ ಆಟೋ ಟ್ಯಾಕ್ಸಿನಲ್ಲಿ ಓಡಕ್ಕಾಗತ್ತೇನಾ? ಓಡಕ್ಕಾಗತ್ತಾ? 1.2 ಕೋಟಿ ವೆಹಿಕಲ್ ಪಾಪ್ಯುಲೇಷನ್ ಇದೆ. ನಮ್ಮ ಸಾಕಾನಗರದಿಂದ ವಿಧಾನಸೌಧಕ್ಕೆ ಹೋಗಕ್ಕೆ ಹೆಚ್ಚು ಕಮ್ಮಿ 2 ಅವರ್ ಬೇಕು. ಏನ್ರ ನಿಮ್ ಭಾಷೆಲಿ ಏನು ಬೆಂಗಳೂರನ್ನ ಏನ್ ಈ ದೇಶದ ಆಡಳಿತನ ನಿಮಗೆ ಬರ್ಕೊಟ್ಟಿದ್ದೀವ? ಆಟೋ ಇರ್ಲಿ, ಕ್ಯಾಬ್ ಇರ್ಲಿ, ಲಾರಿನೂ ಇರ್ಲಿ, ಬಸ್ಸು ಇರ್ಲಿ, ಟ್ರೈನು ಇರ್ಲಿ, ಮೆಟ್ರೋನು ಇರ್ಲಿ, ಪ್ಲೇನು ಇರ್ಲಿ, ಹೆಲಿಕಾಪ್ಟರ್ ಇರ್ಲಿ, ಜೊತೆನಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇರ್ಲಿ ಅಂತ ಕೇಳ್ತಾ ಇರೋದು. ನಮಗೇನು ಚೆನ್ನಾದ್ರಲ್ಲಿ ಹೋಯ್ತೀವಿ, ಅದನ್ನ ಕೆಟ್ಟ ಭಾಷೆನಲ್ಲಿ ಅಲ್ಲಿ ಮಾತಾಡಕ್ಕೆ ನಿಮ್ಮೊಬ್ಬರಿಗೆ ನಾನು ಬರೋದಲ್ಲ. ಏನೋ ಯಾರೋ ಹಾಕಿದ್ದಾನೆ, ಎಷ್ಟು ಕೊಟ್ರು ಅಂತ. ನೀವೆಷ್ಟ ಕೊಟ್ಟಿದ್ರಿ ಅವತ್ತು? ನಿಮ್ ಪರವಾಗಿ ಬಂದು ಹೋರಾಟ ಮಾಡಕ್ಕೆ ನೀವೆಷ್ಟು ಕೊಟ್ಟಿದ್ರಿ? ಮಾತಾಡೋ ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಲಿ. ಯಾವನ ಟ್ರಾಫಿಕ್ ಪೊಲೀಸನ್ ಅಡ್ಡ ಹಾಕ್ರೆ ಕೈ ಕಾಲು ಹಿಡ್ಕೊಂಡು ಹೋಗೋ ಅಂತ ನೀವುಗಳು ನಮ್ಮಂತ ನ್ಯಾಯಪರ ಹೋರಾಟ ಮಾಡೋ ಅಂತವ್ರಿಗೆ ಏನಲ್ಲಿ ಧಮ್ಕಿ ಮೆಸೇಜ್ ಹಾಕ್ತೀರಾ? ಏನ ನಮ್ಮ ಇಷ್ಟ, ಬೈಕ್ ಟ್ಯಾಕ್ಸಿ ಬೇಕು, ಬೈಕ್ ಟ್ಯಾಕ್ಸಿ ತಗೊಳ್ತೀವಿ, ಪಿಟಿಷನ್ ಫೈಲ್ ಮಾಡ್ತೀವಿ, ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ. ಆಮೇಲೆ ಅವ್ನು ಯಾರೋ ಹಾಕಿದ್ದಾನೆ,
ನಮ್ಮಂತ ಆಟೋ ಡ್ರೈವರ್ ಮೇಲೆ, ನಿಮ್ಮ ಆಟೋಗಳ ಮೇಲೆ, ನಿಮ್ಮ ಜೀವನದ ಮೇಲೆ, ಆಮೇಲೆ ಇಷ್ಟಕ್ಕೂ ಯಾರಾದ್ರೂ ಕರೆದ್ರೆ ಆಟೋ ಡ್ರೈವರ್ಗಳ ಯಾವತ್ತಾದ್ರೂ ನಮ್ ಬರಲ್ಲ ಅಂತ ಹೇಳಿ ಹೋಗಿದ್ದೀರಾ? 1 to 2 ಉಸೂಲಿ ಮಾಡ್ದಿರಾ? ಆಟೋಗಳ ಮಾಫಿಯಾ ನಡೆಸ್ಕೊಂಡು ನೀವು ಸಂಘಗಳನ್ನ ಕಟ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕೊಂಡು ಮೀಟರ್ ಹಾಕಿ ಓಡಿಸಿ ಬೇಡ ಅಂತ ಹೇಳ್ತಲ್ಲ. ಅಕಸ್ಮಾತ್ ನಿಮ್ಗೆ ಲಾಭ ಇಲ್ಲ ಅಂದ್ರೆ ಮಾರ್ಕೊಳ್ಳಿ. ನಮ್ಮನ್ ಕೇಳಿ ಆಟೋಗಳು ಹಾಕಿದ್ರ, ನಮ್ಮನ್ ಕೇಳಿ ಕ್ಯಾಬ್ಗಳು ಹಾಕಿದ್ರ. ಆಮೇಲೆ ನಿಮಗೋಸ್ಕರ ಬೈಕ್ ಟ್ಯಾಕ್ಸಿ ಸರ್ವಿಸ್ ಯಾಕೆ ಬ್ಯಾನ್ ಮಾಡ್ಬೇಕು? ನಿಮಗೆ ಹೆಂಗೆ ಆಟೋ ಮಾಡಕ್ಕೆ ಜೀವನನೋ ಕಡಿಮೆ ಬೆಲೆನಲ್ಲಿ ಬೈಕ್ ಟ್ಯಾಕ್ಸಿನಲ್ಲಿ ಹೋಗಿ ಬಿಸ್ನೆಸ್ ಮಾಡೋದು ಅಥವಾ ನಮ್ಮ ಕೆಲಸಗಳನ್ನ ಮಾಡ್ಕೊಳೋದು, ಕಾಲೇಜ್ ಕಳಿಸೋದು, ಅದು ನಮ್ಮ ಇಷ್ಟ. ನಾವ್ಯಾಕೆ ನಿಮಗೆ ಹೆಚ್ಚ ಕೊಡ್ಬೇಕು ದುಡ್ಡು? ಎಷ್ಟ ಕೊಟ್ರೆ ನೀವು ನಮ್ಗೆ? ಅವ್ನು ಯಾವನ ಹಾಕವನೆ ನಮ್ ಜೊತೆನೆ. ಯಾರು ಕರೆದ್ರು, ಯಾರು ಧ್ವನಿ ಇಲ್ದವ್ರು ಕರೆದ್ರು, ಯಾವ ಆಟೋ ಅವನು ಗುದ್ದಿದ್ರು ಟ್ರಾಫಿಕ್ ಪೊಲೀಸ್ ಅವನ ಪರವಾಗಿ ನಿಂತ್ಕೊಂಡಿದ್ದೀವಿ. ಯಾವ್ದೋ 3rd ಕ್ಲಾಸ್ ಭಾಷೆನಲ್ಲಿ ಅಲ್ಲಿ ಮೆಸೇಜ್ಗಳಾಗ್ತೀರಾ. ನಮ್ಮ ಇಷ್ಟ. ಈ ದೇಶ ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತದೆ, ಮಾಫಿಯಾಗಳ ಕಡೆ ಕೆಲಸ ಮಾಡ್ತಾ ಇಲ್ಲ. ರಾಜಕಾರಣಿಗಳ ಮಾಫಿಯಾ, ಪೊಲೀಸ್ ಮಾಫಿಯಾ, ಈಗ ಆಟೋಗಳು, ಕ್ಯಾಬ್ ಡ್ರೈವರ್ಗಳ ಮಾಫಿಯಾನ. ಯಾರೋ ನಿಮ್ಗೆ ಓಡಿಸ್ಕೊಳ್ಳಿ ಬೇಡ ಅಂದವ್ರು ಯಾರು? ನಮಗ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬೇಕು, ನಾವ್ ಹಾಕಿಸ್ತೀವಿ. ನೀವೆಷ್ಟ ಕೊಟ್ರೆ ನನಗೆ? ಎಷ್ಟ ಕೊಟ್ರಲೇ? ಎಷ್ಟು ಕೊಟ್ರೆ ನನಗೆ? ಮಾತಿನ ಮೇಲೆ ನಿಗಾ ಇರ್ಲಿ. ಆಟೋ ಓಡಿಸಿದ ಮಾತ್ರಕ್ಕೇನು 3rd ಕ್ಲಾಸ್ ನಿಮ್ಮ ಒಬ್ಬರಿಗೆ ಅಲ್ಲ, ನಿಮ್ಮ ಅಪ್ಪನಂಗೆ ನನಗೂ ಮಾತಾಡಕ್ ಬರ್ತದೆ. ನಾನ್ ಲಾಯರ್ ಅಲ್ವಾ? ಬಾ ಗೆಣಸ್ ಕೇಳಕ್ಕೆ. ಏನೂ ಅಲ್ಲ. ಈ ದೇಶದ ನಾಗರಿಕ ಲಾಯರೇ ಆಗ್ಬೇಕಾಗಿಲ್ಲ. ಧ್ವನಿ ಮಾಡ್ಬೇಕಾರೆ ಈ ದೇಶದ ನಾಗರಿಕ, ಈ ದೇಶದ ಟ್ಯಾಕ್ಸ್ ಪೇಯರ್ ತೆರಿಗೆ ಕಟ್ತೀನಿ, ಕೇಳೋ ಅಧಿಕಾರ ನನಗಿದೆ. ಏನ್ ಕೇಳಕ್ಕೆ ಲಾಯರೇ ಆಗ್ಬೇಕಾಗಿಲ್ಲ. ಯಾರಪ್ಪಂದಲ್ಲಿ ಕರ್ನಾಟಕ ಯಾರಿಗಾನ ಬರ್ಕೊಟ್ಟಿದೀವ ಯಾರಿಗಾರು? ಯಾವ ಸೇವೆ ಬೇಕಾರೋ ಅದನ್ನ ನಾವು ತಗೊಳ್ತೀವಿ. ಇಟ್ ಈಸ್ ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್. ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕವಾಗಿ ನಡೆಯುವಂತ ಸಂವಿಧಾನಿಕ ಸರ್ಕಾರ ಇದು. ಕೇಳೋ ಹಕ್ಕು ನಮಗಿದೆ. ನೀವು ಮಾಫಿಯಾಗಳೇ ನಡೆಸಿದ್ರೆ ಆ ಮಾಫಿಯಾಗಳಿಗೆ ಬೆಲೆನೂ ನೀವೇ ಕಟ್ತೀರಾ. ಯಾವನ ಹೇಳಿದಾನೆ ಎಲ್ಲನ ಕರೆದ್ರೆ ಆಟೋ ಅವ್ರು ನೀವು ಬರ್ತೀರೇನ್ರ ನೀವು? ಬಾ ಇಲ್ಲೇ ಕೊಡಿಗಳ್ಳಿ ಗೇಟ್ ಕೊಡಿದಾರೆ, 5 ಜನ ಹೊಡಿತಾರೆ. ಟ್ರಾಫಿಕ್ ಪೊಲೀಸರು ಅವ್ರನ್ನ ಕೇಳಲ್ಲ. ಜನ ಕೇಳಕ್ ಹೋದ್ರೆ ಚಾಕೋಳ್ಳಿ ಇಟ್ಕೊಂಡು ಮಾತಾಡ್ತಾರೆ. ಅಂತ ಆಟೋ ಡ್ರೈವರ್ಗಳನ್ನು ನಾವು ನೋಡಿದೀವಿ. ಬೆಂಗಳೂರಲ್ಲಿ ಆಟೋ ಡ್ರೈವರ್ಗಳು ಎಲ್ಲನ ಕರೆದ್ರೆ ಬರ್ತೀರಾ ನೀವು? ಸಂಘಗಳು ಕಟ್ಕೊಂಡು ಧಮ್ಕಿನ ನಮ್ಮನ್ ಕೈ ತಗೊಂಡ್ರ ನೀವು? ಆಟೋಗಳನ್ನ ಮಾಡ್ಕೊಳ್ಳಿ. ಇಷ್ಟ ದಿನ ಜೀವನ ಮಾಡ್ಕೊಂಡ್ರಲ್ಲ. ನಮಗೆ ಆಟೋಗಳಲ್ಲಿ ಹೋಗಕ್ಕೆ ಎಷ್ಟೋ ಜನಕ್ಕೆ ಆಗಲ್ಲ. ಎಷ್ಟೋ ಜನಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿ ತರ್ತಾರ, ಸಂಬಳ ಸಾಲಲ್ಲ. ಅವ್ರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಅಕಸ್ಮಾತ್ ವೈಟ್ ಬೋರ್ಡ್ ಇತ್ತು ಅಂದ್ರೆ ಎಲ್ಲ ಬೋರ್ಡ್ಗೆ ಪ್ರಾವಿಷನ್ ಮಾಡ್ಕೊಳ್ತಾರೆ. ಅದೇನ್ ದೊಡ್ಡ ವಿಚಾರ? ಏನ್ ಸರ್ಕಾರ ಕಾನೂನು ಮಾಡಕ್ ಬರಲ್ವಾ? ಸರ್ಕಾರಕ್ಕೆ ಕಾನೂನು ಮಾಡೋ ಅಧಿಕಾರ ಇಲ್ವಾ? 20 ರಿಂದ 25 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಬಳಸ್ತಾ ಇದಾರೆ. ಯಾಕೆ? ನಿಮಗೆ ಬೈಕ್ ಟ್ಯಾಕ್ಸಿನಲ್ಲಿ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಆಗುತ್ತೆ. ಯಾಕೆ ನಾವು ಬೇರೆ ವಾಹನಕ್ಕೆ ಯಾಕೆ 300 ರೂಪಾಯಿ ಕೊಡ್ಬೇಕು, 400 ರೂಪಾಯಿ ಕೊಡ್ಬೇಕು? ನಮ್ಮ ಆರ್ಥಿಕತೆ, ಅದು ನಮ್ಮ ಸ್ವಾತಂತ್ರ್ಯ. ನಾವು ದುಡಿಯೋದು, ನಾವು ಚೂಸ್ ಮಾಡ್ತೀವಿ. ನಾವು ಬೈಕ್ ಟ್ಯಾಕ್ಸಿನಲ್ಲಿ ಹೋಗ್ಬೇಕು, ಆಟೋನಲ್ಲಿ ಹೋಗ್ಬೇಕು, ಕ್ಯಾಬಲ್ಲಿ ಹೋಗ್ಬೇಕು ಅಂತ. ಅದು ಸರ್ಕಾರ, ಮಾಫಿಯಾಗಳು ಡಿಸೈಡ್ ಮಾಡಕ್ಕೆ ನಾವು ಒಪ್ಪಲ್ಲ. ಅದರ ಅವಶ್ಯಕತೆನೂ ನಮಗಿಲ್ಲ.